ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಕಂಟೆಂಟ್ ಏನು ಅಂದರೆ ಹ್ಯಾಂಡ್ ವರ್ಕ್ ಮಾಡಿರೋ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಇದು ನ್ಯೂ ಡಿಸೈನ್ ಆಗಿರುತ್ತೆ. ಮತ್ತು ನಿಮಗೂ ಒಂದು ಐಡಿಯಾ ಬರಲಿ, ನೀವು ಯಾರಾದರೂ ಮಾಡಿಸೋ ಅಪ್ಕಮಿಂಗ್ ಬ್ರೈಡ್ಸ್ ಎಲ್ಲ ಇದ್ದರೆ ಮಾಡಿಸ್ಕೋಬೋದು, ಅಥವಾ ಯಾವ್ದಾದ್ರು ಫಂಕ್ಷನ್, ಹೌಸ್ ವಾರ್ಮಿಂಗ್ ಆ ಥರ ಎಲ್ಲ ಫಂಕ್ಷನ್ ಇದ್ದರೆ ನೀವು ಮಾಡಿಸ್ಕೊಬೋದು. ನಾನು ಈ ರೀತಿಯಾಗಿ ಡಿಸೈನ್ನ ಗೂಗಲಲ್ಲಿ ಸರ್ಚ್ ಮಾಡಿ ಈ ರೀತಿಯಾಗಿ ಮಾಡಿಸಿದ್ದೀನಿ. ನಾನಿಲ್ಲಿ ಪರ್ಲ್ಸ್ನ ಯೂಸ್ ಮಾಡಿಸಿದ್ದೀನಿ. ನಿಮಗೆ ಬೇಡ ಅಂತಂದರೆ ನೀವು ಮಣಿ ಅಥವಾ ನಾಟ್ ವರ್ಕ್ ಮಾಡಿಸ್ಕೋಬೋದು ಗೋಲ್ಡ್ ಕಲರಲ್ಲಿ, ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಡಾಟ್ಸ್ ಕೂಡ ಮಣಿಯಲ್ಲಿ ಮಾಡಿದ್ದಾರೆ. ಹ್ಯಾಂಡ್ಸ್ಗೆ ನಾನು ಒಂದು ಸ್ವಲ್ಪ ಈಗ ಟ್ರೆಂಡಿಂಗ್ ಆಗಿರೋ ಡಿಸೈನ್ನ ಸ್ವಲ್ಪ ಇಡಿಸಿದ್ದೀನಿ. ಹಾಗೆ ಇದು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಜರ್ದೋಸಿ ವಿತ್ ನಾಟ್ ವರ್ಕ್ ಮಾಡಿಸಿದ್ದೀನಿ. ಹಾಗೆ ಪರ್ಲ್ ಹ್ಯಾಂಗಿಂಗ್ ಕೂಡ ಹಾಕಿದ್ದೀನಿ. ಇದು ಬ್ಯಾಕ್ ಡಿಸೈನ್ ನೋಡು ತುಂಬ ಯುನೀಕ್ ಆಗಿದೆ. ನೀವು ಯಾರಾದ್ರು ಟ್ರೈ ಮಾಡ್ಬೋದು. ತುಂಬ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆ ರೀತಿ ಎಲ್ಲ ಇದ್ದರೆ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಪರ್ಲ್ ಹ್ಯಾಂಗಿಂಗ್ ಕೂಡ ಮಾಡಿಸಿದ್ದೀನಿ ಬ್ಯಾಕ್ ಸೈಡಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಬ್ಯಾಕ್ ಪೋಸ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗೆಲ್ಲ ಇಡಿಸಿದ್ರೆ ಯೂನಿಕ್ಕಾಗಿ. ಹಾಗೆ ಹ್ಯಾಂಡ್ಸ್ ನೋಡ್ಬೋದು, ತುಂಬ ಸಿಂಪಲ್ ಆಗಿದೆ ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫ್ರಂಟ್ಗೂ ಕೂಡ ಬ್ಯಾಕೆಲ್ಲ ಹೇಗೆ ವರ್ಕ್ ಮಾಡಿದಾರೋ ಅದೇ ರೀತಿಯಾಗಿ ವರ್ಕ್ ಮಾಡಿದ್ದಾರೆ. ನಿಮ್ಗೆ ಯಾರಿಗಾರು ಇಷ್ಟ ಆದರೆ ನೀವು ಈ ರೀತಿ ಮಾಡಿಸ್ಕೊಬೋದು. ನಿಮ್ಮ ಟೇಲರ್ ಅಥವಾ ನಿಮ್ಮ ಡಿಸೈನರ್ ಹತ್ರ ಇದನ್ನ ರೆಫರೆನ್ಸ್ ಆಗಿ ತೋರಿಸಿದ್ರೆ ಅದೇ ರೀತಿ ಅವರು ಮಾಡಿಕೊಡ್ತಾರೆ. ನೋಡ್ಬೋದು ಫೈನಲಾಗಿ ಹೇಗೆ ಕಾಣಿಸ್ತಿದೆ ಅಂತ. ಫುಲ್ ಬ್ಲೌಸ್ನ ನಾನು ಒಂದೇ ಸಲ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ಈ ರೀತಿಯಾಗಿ ವರ್ಕ್ ಮಾಡಿಸ್ಕೊಬೋದು. ಯಾರಾದರೂ ಬ್ರೈಡ್ಸ್ ಇದ್ದರೆ ಇದನ್ನೆಲ್ಲ ಟ್ರೈ ಮಾಡಿ, ನ್ಯೂ ಡಿಸೈನ್ಸ್ ಎಲ್ಲ. ಇನ್ನೂ ಹಲವಾರು ಡಿಸೈನ್ ನಿಮಗೆ ಪಿಂಟ್ರೆಸ್ಟ್, ಗೂಗಲ್ ಈ ರೀತಿಯಾಗಿ ಆ್ಯಪ್ಗಳೆಲ್ಲ ಸಿಗುತ್ತೆ. ನೀವು ಒಂದ್ಸಲಿ ಸರ್ಚ್ ಮಾಡಿ ನಿಮ್ಗೆ ಇಷ್ಟ ಆಗಿ ಡಿಸೈನ್ನ ಮಾಡಿಸ್ಕೊಳ್ಳಿ. ಹಾಗೆ ನೆಕ್ಸ್ಟು ನಾನು ಅಜಿಯೋದಲ್ಲಿ ಒಂದು 2 ಡ್ರೆಸ್ನ ಬುಕ್ ಮಾಡಿದ್ದೆ, ಅದು ಬಂತು. ಅದನ್ನು ರಿವ್ಯೂ ಕೊಟ್ಬಿಡೋಣ ಇವತ್ತೇ ಅಂತ ಅಂದ್ಬಿಟ್ಟು ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಶರಾರ ಅಥವಾ ಕೋಟ್ ಸೆಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಕಲರು ಹಲ್ದಿ ಫಂಕ್ಷನ್ ಆ ರೀತಿಯಾಗಿ ಏನಾದ್ರು ಇದ್ದರೆ ಆದರೂ ಈ ರೀತಿಯಾಗಿ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಯುನೀಕಾಗಿ ಕೂಡ ಇದೆ, ಹಾಗೆ ಸ್ಟೈಲಿಶಾಗಿ ಕೂಡ ಇದೆ. ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಪ್ಯಾಂಟು ಇದಕ್ಕೆ ಕ್ರಶ್ ಮೆಟೀರಿಯಲ್ ಬಂದಿದೆ. ಇದು ಸ್ಕರ್ಟ್ ಅಲ್ಲ, ಪ್ಯಾಂಟ್ ಟೈಪಲ್ಲಿ ಫ್ಲೇಟ್ ಪ್ಯಾಂಟ್ ಅಂತಾರಲ್ಲ ಆ ರೀತಿಯಾಗಿದೆ. ಹಾಗೆ ಇದೊಂದು ನಾರ್ಮಲ್ ಟಾಪ್, ಒಂದು 500 ರೇಂಜ್ ಅಷ್ಟೇ. ಆ ಯೆಲ್ಲೋ ಕಲರ್ ಏನು ನೋಡಿದ್ವಿ ಅದು ನಮಗೆ 1800 ಏನೋ ಆಯಿತು ಅಷ್ಟೇ. ಇದು 500 ಅಷ್ಟೇ. ಇದು ತುಂಬಾ ಕ್ಲಾತ್ ತುಂಬ ಚೆನ್ನಾಗಿದೆ. ಈ ಟಾಪ್ಗೆ ನೋಡ್ಕೊಬನ್ನಿ ರಿವ್ಯೂ ಹೇಗಿದೆ ಅಂತ, ಹೇಗೆ ಕಾಣಿಸ್ತಿದೆ ನನ್ನ ಮೇಲೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾವ ರೀತಿ ನಿಮಗೆ ವಿಡಿಯೋಸ್ ಬೇಕು ಅಂತ ತಿಳಿಸಿ. ನಾನು ಅದೇ ರೀತಿ ಕಂಟೆಂಟ್ನ ತೊಗೊಂಡು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಸಪೋರ್ಟ್ ಮಾಡಿ. ಹಾಗೆ ಈ ಟಾಪಿಕ್ ಬಂದರೆ ಒಂಥರ ಕ್ರೇಪ್ ಮೆಟೀರಿಯಲ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿ ಕ್ಲಾತು. ಆರಾಮಾಗಿ ಆಫೀಸ್ ಯೂಸ್, ಕಾಲೇಜ್ ಯೂಸ್ಗೆ ಯೂಸ್ ಮಾಡ್ಬೋದು. 3/4 ಹ್ಯಾಂಡ್ಸ್ ಕೂಡ ಬಂದಿದೆ. ಹಾಗೆ ನಮ್ಮಮ್ಮ ಸೊಪ್ಪು ತಗೊಂಬಂದಿದ್ರು, ಅದಕ್ಕೆ ಅದರಿಂದ ನಾವು ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಯಾವ ರೀತಿಯಾಗಿ ಉಪ್ಸಾರು ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಅದೇ ರೀತಿಯಾಗಿ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಫಾಸ್ಟಾಗಿ ಕ್ವಿಕ್ಕ ಕೂಡ ಆಗಿಬಿಡುತ್ತೆ. ಯಾವುದೇ ರೀತಿಯ ಸೊಪ್ಪನ್ನ ನೀವು ಬಳಸ್ಕೊಬೋದು. ದಂಟಿನ ಸೊಪ್ಪು, ಸಬಾಕಿ ಸೊಪ್ಪು, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಯೂಸ್ ಮಾಡ್ಕೊಬೋದು. ನಾವು ಸ್ವಲ್ಪ ಬೇಳೆ, ಸ್ವಲ್ಪ ಮೊಳಕೆ ಕಟ್ಟಿರೋ ಅಂಥ ಒಣಗಿಸಿರೋ ಅಂಥ ಹುಳ್ಳಿಕಾಳನ್ನ ಹಾಕ್ಕೊಂಡಿದ್ವಿ. ಹುಳ್ಳಿಕಾಳು ಈಸ್ ಆಪ್ಷನಲ್. ಹಾಗೆ ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಹಾಕ್ಕೊಂಡಿದ್ವಿ ಬೇಯಿಸ್ಕೊಳಕ್ಕೆ. ಸೊಪ್ಪು ಕಾಳು ಎಲ್ಲ ಬೆಂದಮೇಲೆ ನಾವು ಈ ರೀತಿಯಾಗಿ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಬೇಕು ಅಂದರೆ ಹಾಕೊಬೋದು, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಸಾಸಿವೆ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಎಲ್ಲ ಅಡುಗೆಗೂ ಸಾಸಿವೆ ಬಳಸಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿರುವಂಥ ಸೊಪ್ಪು ಮತ್ತು ಕಾಳನ್ನ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ಅದಕ್ಕೆ ಇಲ್ಲಿ ತೆಂಗಿನ ತುರಿ ಹಾಕ್ಕೊತಾ ಇದ್ದೀವಿ. ಹಸಿ ತೆಂಗಿನಕಾಯಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಹತ್ರ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು. ಅದನ್ನು ನಮ್ಮಮ್ಮ ಫಸ್ಟು ಇಲ್ಲಿ ಕಲ್ ಮೇಲೆ ಹಾಕ್ಕೊತಿದ್ದಾರೆ. ನಿಮಗೆ ಕಲ್ಲಿಲ್ಲ ಅಂತ ಅಂದರೆ ನೀವು ಮಿಕ್ಸಿಲಿ ಕೂಡ ಮಾಡ್ಕೊಬೋದು. ಮೊದಲು ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿರ್ತಾರಲ್ಲ ಅದನ್ನು ಬೇಸ್ಟ್ ಮಾಡಿ ಇಟ್ಕೊತಿದ್ದಾರೆ. ಬಿಕಾಸ್ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನೋಡ್ಕೊತಾ ಅಂತ. ಅದಕ್ಕೆ ಫಸ್ಟ್ ಇದನ್ನು ರುಬ್ಕೊತಿದ್ದಾರೆ. ಮಿಕ್ಸಿಲಿ ಮಾಡೋಂಗಿರೋ 1-2 ಮೆಣಸಿನ್ಕಾಯಿ ತೆಗೆದಿಟ್ಬಿಟ್ಟು ಒಟ್ಟಿಗೆ ರುಬ್ಬಿಟ್ಟು ಬೇಕು ಅಂತ ಅಂದರೆ ಇನ್ನೊಂದೆರಡು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಬೋದು. ಬೇಡ ಅಂತ ಅಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಕಾಳು ಮತ್ತು ಬೆಳ್ಳುಳ್ಳಿ, ಟೊಮೆಟೊ ಏನಿತ್ತು ಬೇಯಿಸ್ಕೊಂಡಿರೋದು ಅದನ್ನು ರುಬ್ಕೊತಾ ಇದ್ದೀವಿ. ಒಂದು 2ರಿಂದ 3 ಇಳಕು ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು. ನೀವು ತೆಂಗಿನಕಾಯಿ ಬೇಕಾದ್ರೆ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಹಾಗೆ ಇಲ್ಲಿ ನಾನು ಕೊತ್ತಂಬರಿನ ಯೂಸ್ ಮಾಡ್ಕೊತಾ ಇದ್ದೀವಿ. ಬಿಕಾಸ್ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಸಿ ಕೊತ್ತಂಬರಿನ ಹಾಕ್ಕೊತೀವಿ. ಚೆನ್ನಾಗಿ ಇದನ್ನ ಈ ರೀತಿಗೆ ಹರ್ಕೊಬೇಕು. ಲೈಕ್ ಒಂದು 75% ಅಷ್ಟು ಅದು ಚೆನ್ನಾಗಿ ಇದಾಗಿರಬೇಕು, ರುಬ್ಬಿರಬೇಕು. ಆ ನಂತರ ಇದನ್ನು ನಾವು ನೀರೇನು ಬೇಯಿಸಿಟ್ಕೊಂಡಿದ್ವಿ ಕಾಳು ಮತ್ತು ಸೊಪ್ಪನ್ನ ಅದಕ್ಕೆ ಈ ರೀತಿ ಪೇಸ್ಟ್ ಇತ್ತಲ್ಲ ಅದನ್ನ ಹಾಕ್ಕೊಂಬಿಟ್ಟು ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ಕೊಬೇಕು, ನೋಡ್ಕೊಂಡು ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಹಾಕಿರಬೇಕು. ನಂತರ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಹುಳಿಗೆ ಅಂತ. ಹಾಗೆ ನಮ್ಮ ಅಮ್ಮ ಮುದ್ದೆ ಮಾಡ್ತಿದ್ದಾರೆ. ಕುಕ್ಕರಲ್ಲಿ ನಾವು ಮುದ್ದೆ ಮಾಡ್ತಾಯಿದ್ವಿ. ಬಿಕಾಸ್ ತುಂಬ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲೂ ಕೂಡ. ಕಮೆಂಟ್ ಮಾಡಿ ತಿಳಿಸಿ ಅದು ಹೇಗೆ ಮಾಡ್ತಾರೆ, ಹೇಗೆ ಚೆನ್ನಾಗಿರುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಅದನ್ನು ಮುಂದಿನ ವೀಡಿಯೋಸಲ್ಲಿ
ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮುಂದೆ ಹೊಸ ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಹಾಗೆ ಇನ್ನೂ ತಿಳಿಸಿ ನಿಮ್ಗೆ ಯಾವ ರೀತಿಯ ಕಂಟೆಂಟ್ ಬೇಕು ಅಂತ. ಹಾಗೆ ಮುದ್ದೆ ತಿನ್ನೋಕ್ಕೆ ಎಲ್ಲರೂ ಟ್ರೈ ಮಾಡಿ. ಮುದ್ದೆ ತಿನ್ನೋದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ ಮುದ್ದೆ ತಿನ್ನೋಕ್ಕಾಗಿಲ್ಲ ಅಂತಂದರೆ ಯಾವ್ದಾದ್ರು ಒಂದು ಗಂಜಿನೋ ಅಥವಾ ರೊಟ್ಟಿನೋ ಯಾವ್ದಾದ್ರು ಒಂದು ರೀತಿಯಾಗಿ ನೀವು ಡೈಲಿ ರಾಗಿನ ಬಳಸಿ, ಆವಾಗ ತುಂಬಾ ಚೆನ್ನಾಗಿರುತ್ತೆ ಹೆಲ್ತು ಅಂತ ಹೇಳ್ಬೋದು. ಮುದ್ದೆ ಉಪ್ಸಾರು ಕಾಂಬಿನೇಷನ್ ಅಂತ ಸೂಪರಾಗಿರುತ್ತೆ. ಒಳ್ಳೆ ಮುದ್ದೆ ಸಾಂಬಾರು ಪಲ್ಯ ರೆಡಿಯಾಗಿದೆ. ಉಪ್ಸಾರು ಮುದ್ದೆ ಯಾರಿಗೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆ ಫೇವ್ರೇಟ್ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಬಾಯ್.